ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾವು ರೊಟ್ಟಿ ಮುಟ್ಕಿ ಮಾಡ್ತಾ ಇದ್ದೀವಿ. ಐ ಥಿಂಕ್ ಎಲ್ಲರೂ ರೊಟ್ಟಿ ತಿಂದಿರ್ತೀರಾ, ಆದರೆ ರೊಟ್ಟಿ ಮುಟ್ಕಿ ಯಾರೂ ತಿಂದಿರಲ್ಲ. ಇವತ್ತು ನಾವು ಅದನ್ನು ಹೇಳ್ಕೊಡ್ತಾ ಇದ್ದೀವಿ. ಅದಕ್ಕೆ ಬೇಕಾಗಿರೋದು ಇಂಗು, ತುಪ್ಪ, ಉಪ್ಪು ಮತ್ತು ಖಾರದ ಪುಡಿ. ನಾವು ಮಸಾಲೆ ಖಾರದ ಪುಡಿ ನಾನು ಲಾಸ್ಟ್ ಎಪಿಸೋಡ್ಸಲ್ಲಿ ಹೇಳಿದ್ದೀನಿ. ಅದು ಬೇಕಾದರೆ ಖಾರ, ಬೇಡ ಅಂದರೆ ಖಾರ ಬೇಡ. ಖಾರ ಉಪ್ಪು ಪುಡಿನ ಮತ್ತು ಉಪ್ಪು ಇಂಗು ಹಾಕೋಬೋದು, ಬೇಡ ಅಂದರೆ ಖಾರದ ಪುಡಿನೂ ಹಾಕೋಬೋದು. ಈಗ ನಾವು ಮಾಡೋದನ್ನು ಶುರು ಮಾಡೋಣ. ಈಗ ಇದು ರೊಟ್ಟಿ ಹಿಟ್ಟು ಆ್ಯಂಡ್ ನಾವೀಗ ರೊಟ್ಟಿ ಮಾಡೋಕ್ಕೆ ಶುರು ಮಾಡ್ತೀವಿ. ಇದಕ್ಕೆ ಬೇಕಾಗಿರೋದು ರೊಟ್ಟಿ ಸ್ವಲ್ಪ ದಪ್ಪ ಮಾಡ್ಕೊಳ್ಬೇಕಾಗತ್ತೆ. ಈ ರೆಸಿಪಿನ ಮೊದಲು ಅಜ್ಜಿಯವರು ನಮಗೆ ಮಾಡ್ಕೊಡ್ತಾ ಇದ್ರು, ಬಟ್ ಈಗ ಸ್ವಲ್ಪ ಕಮ್ಮಿ ಆಗಿದೆ. ಅದರಿಂದ ಮತ್ತೆ ನಾವು ಈ ರೆಸಿಪಿ ಹೇಳ್ಕೊಡ್ತಾ ಇದ್ದೀವಿ. ಗೈಸ್, ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇಷ್ಟು ದಪ್ಪ ಆಗಿರಬೇಕು. ಸೇಮ್ ರೊಟ್ಟಿಗೆ ಹೇಗೆ ಮಾಡ್ತೀವೋ ಅದೇ ರೀತಿ ಮಾಡ್ಕೊಳ್ಬೇಕು. ಬಿಸಿ ಇರುವಾಗಲೇ ಇದನ್ನು ತೊಗೊಬೇಕು, ಇಲ್ಲಾಂದರೆ ಮಿಕ್ಸ್ ಮಾಡೋಕ್ಕಾಗಲ್ಲ ಅಥವಾ ರಫ್ ಆಗಿಬಿಡತ್ತೆ. ತುಪ್ಪ ಹಾಕೊಂಡಿರ್ತೀವಿ, 2 ಸ್ಪೂನ್ ತುಪ್ಪ ಹಾಕೊಂಡಿರ್ತೀವಿ. ಆಮೇಲೆ ಬೇಕಾದ್ರೆ ಖಾರ, ಬೇಡ ಅಂದರೆ ಬೇಡ. ಆಮೇಲೆ ಸ್ವಲ್ಪ ಹಿಂಗು, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಫೋಲ್ಡ್ ಮಾಡಬೇಕು. ನಾವು ಫಾಸ್ಟ್ ಮಾಡಿದಷ್ಟು ಚೆನ್ನಾಗಿರುತ್ತೆ. ಮ್ಯಾಶ್ ಮಾಡ್ತೀವಿ ಅಂದ್ರೆ ಅದು ಮಿಕ್ಸ್ ಆಗುತ್ತೆ. ಈ ರೀತಿ ಮುಟ್ಟಿ ಇರುತ್ತಲ್ಲ, ಈ ರೀತಿಯಾಗಿ ಅದರ ಶೇಪ್ ಬರುತ್ತೆ. ಅದರಿಂದ ಅದಕ್ಕೆ ರೊಟ್ಟಿ ಮುಟ್ಟಿ ಅಂತ ಹೇಳ್ತಾರೆ. ಈಗ ಆಗಿದೆ.